ಗೌರಿಬಿದನೂರು ತಾಲೂಕಿನ ತಿಪ್ಪಗಾನಹಳ್ಳಿಯಲ್ಲಿ ಕೋಳಿಗಳ ವಿಚಾರವಾಗಿ ಆರಂಭವಾದ ಎರಡು ಕುಟುಂಬಗಳ ನಡುವಿನ ಜಗಳ ಗಂಭೀರ ಸ್ವರೂಪ ಪಡೆದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಲ್ಲೆ ಮಾಡಿದ ಆರೋಪದ ಮಟ್ಟಕ್ಕೆ ತಲುಪಿದೆ. ಬುಧವಾರ ರಾತ್ರಿ ಮಮತಾ ಪಿಳ್ಳಪ್ಪ ದಂಪತಿಗಳು ಸಾಕುತ್ತಿದ್ದ ಕೋಳಿಗಳು ನೆರೆಮನೆಯ ಅಶ್ವತ್ಥಪ್ಪ ಹಾಗೂ ವೆಂಕಟಲಕ್ಷ್ಮಮ್ಮ ಅವರ ಮನೆಯ ಮುಂದೆ ಗಲೀಜು ಮಾಡಿದ್ದರಿಂದ ಎರಡೂ ಕುಟುಂಬಗಳ ನಡುವೆ ಮಾತಿನ ಚಕಮಕಿ ನಡೆದು ಬಳಿಕ ಹೊಡೆದಾಟಕ್ಕೆ ತಿರುಗಿದೆ. ಘಟನೆಯಲ್ಲಿ ಮಮತಾ ಪಿಳ್ಳಪ್ಪ ಹಾಗೂ ರವಿ ಗಾಯಗೊಂಡ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದರು. ಆರೋಪದ ಪ್ರಕಾರ ಅಶ್ವತ್ಥಪ್ಪ ಅವರ ಕುಟುಂಬದ ನಂದ, ನಾಗಮಣಿ, ಮನೋಜ್ ಹಾಗೂ ಅಶೋಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮಮತಾ ಮತ್ತು ರವಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಘಟನೆ ಆಸ್ಪತ್ರೆಯಲ್ಲಿ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಸಿದ್ದು, ಸಿಬ್ಬಂದಿ, ರೋಗಿಗಳು ಹಾಗೂ ಸಾರ್ವಜನಿಕರು ಭಯಭೀತರಾಗಿದ್ದರು. ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಎರಡೂ ಕಡೆಯವರಿಂದ ದೂರು ಸ್ವೀಕರಿಸಿ ಪ್ರಕರಣ ದಾಖಲಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು, ತನಿಖೆಯ ಬಳಿಕ ಸತ್ಯಾಂಶ ಬಹಿರಂಗವಾಗಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನಮ್ಮ ಹೆಸರು ದಾಳಪ್ಪ. ಒಂದು 4-5 ಕೋಳಿ ಸಾಕಿದ್ವಿ. ಒಂದು 3 ದಿವಸದ ಹಿಂದೆ ಕಲ್ಲುಗಳಾಗ್ತಿದ್ದು, ಏನೋ ಇರಮ್ಮ, ನಾನು ಬೋನ್ಗವ ಏನೋ ಹಾಕ್ಕೊತೀನಿ, ಒಂದು 2 ದಿವಸ ಇರಮ್ಮ ಅಂದಿದ್ದಕ್ಕೆ ಡೈಲಿ ಇದೇ ಮಾಡ್ತೀರಾ, ಮಗನ ಕರೆಸ್ಬಿಟ್ಟು ನೀವು ಮಾಡ್ತೀನಿ, ಏನೋ ನಮ್ಮನ್ನ ಮೇಲೆ ದೌರ್ಜನ್ಯ ಮಾಡ್ತೀನ, ನನ್ನ ಮಕ್ಕಳು ಕರೆಸ್ಬಿಟ್ಟು ಇರು, ನೀವು ಮಾಡಿಸ್ತೀನಿ, ನಮ್ಮ ಮೇಲೆ ಬರ್ತೀಯ, ನನ್ನ ಮೇಲೆ ಬರೋ ಅಷ್ಟೊತ್ತು ನಿಮಗೆ ಕುಮ್ಮಕ್ಕೆ ಬಂತೇನೋ ಅಂತ ಹೇಳಿಬಿಟ್ಟು ಏಕಾಏಕಿ ಮಕ್ಕಳನ್ನ ಕರೆಸ್ಬಿಟ್ಟು ನಮಗೆ ಅಲ್ಲೇ ಮಾಡೋರೆ, ನಮ್ಮ ಮಿಸ್ಸಸ್ಗೆ ಅಲ್ಲೇ ಮಾಡಿಬಿಟ್ಟು ಮಿಸ್ಸಸ್ಗೆ ದೊಣ್ಣೆ ತಗೊಂಡು ಹೊಡೆದು, ಮಗ ನಂದ ಅನ್ನೋನು ಹೊಡೆದ್ಬಿಟ್ಟು ನಂದ, ಅಶ್ವತ್ಥಪ್ಪ, ವೆಂಕಟಲಕ್ಷ್ಮಮ್ಮ 3 ಸೇರಿಕೊಂಡು ಅಲ್ಲೇ ಮಾಡಿ ಹೊಡೆದ್ಬಿಟ್ಟು ಕಳಿಗೆ ಬಿದ್ದೋಗಿದ್ಲು. ಅಷ್ಟೊತ್ತಿಗೆ ನಮ್ಮ ಅಣ್ಣನ ಮಗನ ಆಸ್ಪತ್ರೆಗೆ ಕರೆಸೆ. ನಾನು ಮಂಚೇನಹಳ್ಳಿ ಸ್ಟೇಷನ್ ಹತ್ರ ಹೋದೆ ಕಂಪ್ಲೇಂಟ್ ಕೊಡೋಣ ಅಂತ. ಅಷ್ಟೊತ್ತಿಗೆ ಏಕಾಏಕಿ ಬಂದುಬಿಟ್ಟು ನಮ್ಮ ಮಿಸ್ಸಸ್ನ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ರೆ ನನ್ನ ಅಣ್ಣನ ಮಗ ರವಿ ಅಂತ, ಅವನು ಹೋಗಿ ಹೋಗಿ ನಂದ, ನಾಗಮಣಿ, ವೆಂಕಟಲಕ್ಷ್ಮಮ್ಮ, ನಾಗಮಣಿ ಮಗ ಮೊಮ್ಮಗ, ಈತ್ಮಾನ್ ಮೊಮ್ಮಗ ಎಲ್ಲ ಏಕಾಏಕಿ ಅಲ್ಲೇ ಮಾಡಿಬಿಟ್ಟು ಎದೆ ಎಲ್ಲ ಅವನಿಗೆ ಇವಾಗೂ ಓಡಾಡೋಕ್ಕಾಗ್ತಾಯಿಲ್ಲ, ಫುಲ್ಲು ಹೊಡೆದ್ಬಿಟ್ಟವ್ರೆ. ಫುಲ್ಲು ಎದೆ ನೋವು ಅಂತ ಹಾಸಿಗೆ ಮೇಲೆ ಬಿದ್ದುಬಿಟ್ಟಾನೆ. ನಮ್ಮ ಮಿಸ್ಸಸ್ಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ರೆ, ನಮ್ಮ ಮಿಸ್ಸಸ್ಗೆ ನೋಡು ಎಲ್ಲ ಫುಲ್ ಎಲ್ಲ ಪ್ಯಾಚ್ ಆಗಿಬಿಟ್ಟಿದೆ, ಎಲ್ಲ ಹೊಡೆದ್ಬಿಟ್ಟಾರೆ, ಇದೆಲ್ಲ ಹೋಗ್ಬಿಟ್ಟಿದೆ, ತಲೆ ಮೆದುಳಿಗೆಲ್ಲ ಏಟ್ ಬಿದ್ದಿದೆ, ಹಂಗೆ ಹೊಡೆದವ್ರೆ. ಏನನ್ನ ದಯಮಾಡಿ ನಮ್ಮ ಮಿಸ್ಸಸ್ ಅವರಿಗೆ ನಮ್ಮ ಅಣ್ಣನ ಮಗ ರವಿ ಅಂತ ಒಳಗಡೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದ. ಏಕೈಕಿ ಒಳಗಡೆ ಹಾಸ್ಪಿಟ್ಲ್ ಒಳಗಡೆ ನುಗ್ಗಿ ಹಾಸ್ಪಿಟ್ಲ್ ಸಿಬ್ಬಂದಿ ಎಲ್ಲ ಇದ್ದಾರೆ, ಏನಪ್ಪ ಅಂತ ಇದ್ರು ಬಂದು ಏಕೈಕಿ ಎಲ್ಲರೂ ರೌಡಿಗಳು ಬಂದುಬಿಟ್ಟು ನಾಗಮಣಿ ಮಗ ನಂದ, ವೆಂಕಟಲಕ್ಷ್ಮಮ್ಮ ಏಕೈಕಿ ಬಂದು ಚೆನ್ನಾಗಿ ಹೊಡೆದ್ಬಿಟ್ಟು ಕೆಳಗೆ ತುಳಿದು ಅವನಿಗೆಲ್ಲ ಎದೆ ಎಲ್ಲ ಫುಲ್ಲು ಪ್ಯಾಚ್ ಆಗಿಬಿಟ್ಟಿದೆ, ಎದೆ ಎಲ್ಲ ಫುಲ್ ನೋವು ಬಂದುಬಿಟ್ಟಿದೆ, ಕೈಗಳೆಲ್ಲ ಇದು ಆಗಿಬಿಟ್ಟಿದೆ. ಏನೇ ಮಾಡಿ ನಮಗೆ ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಪೊಲೀಸು ಸಿಬ್ಬಂದಿಯವರು ಬೇಡ್ಕೊತೀವಿ, ನಮಗೆ ನ್ಯಾಯ ಸಿಗಬೇಕು. ಡೈಲಿ ಇದೆ ಅವ್ರದ್ದು, ಊರಲ್ಲಿ ಫುಲ್ಲು ರೌಡಿ ಜಮ ಅವ್ರದ್ದು. ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್, ನಮಗೆ ದಯವಿಟ್ಟು ನ್ಯಾಯ ಕೊಡ್ರಿ. ಸಾರ್ವಜನಿಕ ಆಸ್ಪತ್ರೆಯಂತಹ ಸೂಕ್ಷ್ಮ ಸ್ಥಳದಲ್ಲಿ ನಡೆದ ಈ ಘಟನೆ ಭದ್ರತೆ ಕುರಿತು ಪ್ರಶ್ನೆ ಎಬ್ಬಿಸಿದ್ದು, ಆಸ್ಪತ್ರೆಗಳಲ್ಲಿ ಪೊಲೀಸ್ ಭದ್ರತೆ ಹೆಚ್ಚಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮನೆ ಮುಂದೆ ಅವರು ಗಲಾಟೆ ಮಾಡೋದು, ದೊಣ್ಣೆ ತಗೊಂಡು ರಾತ್ರಿ ಆಟೋಯಿಂದ ಬಂದು ದೊಣ್ಣೆ ತಗೊಂಡು ಹೊಡೆದಿರೋದಷ್ಟೇ. ನನ್ನ ಗಂಡನಿಗೆ ಹಬ್ಬಕ್ಕೆ ಹೋದ್ರು, ನಾನು ಇಟ್ಕೊಂಡೆ, ಅದು ಏಟು ನಂಗೆ ಬಿತ್ತು. ಏನೂ ಇಲ್ಲ, ಕೋಳಿ ಜಗಳಕ್ಕೆ ಗಲಾಟೆ ಅಷ್ಟೇ, ಇನ್ನೇನಿಲ್ಲ. ಯಾರ್ಯಾರಿದ್ರು? ನಾನು ನನ್ನ ಗಂಡ ಇಬ್ಬರು ಇದ್ದಿದ್ದು. ಅವರು ಯಾರು? ಅವರು ತಂದೆ, ಹೆಂಡತಿ, ಅಶೋಕ, ನಂದನೇ ಹೊಡೆದಿರೋದು. ದೊಣ್ಣೆ ತಗೊಬಂದು ನಂದ ಹೊಡೆದಿರೋದು. ನನ್ನ ಗಂಡ ಈಚೆಗೆ ಬಂದರೂ ಸಾಯಿಸಾಕ್ತಾನಂತೆ ಅವನು. ರಾತ್ರಿ ಬಂದು ಇಲ್ಲೇ ಹೇಳೋದು, ಹಂಗೆ ನೀನು ಹೆಂಗೆ ಬರ್ತೀಯ ಬಾ ಈಚೆಗೆ, ನಿನ್ನ ಗಂಡ ಹೆಂಗೆ ಓಡಾಡಲಿ, ತಲೆ ತೊಗೊಂಡೇ ಹೋಗೋದು, ನಾನು ಮಚ್ಚಿ ತೊಗೊಂಡು ಬಂದು ತಲೆ ತೊಗೊಂಡೇ ಹೋಗೋದು ಅಂತ ಹೇಳೋದು.